ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಯಾರ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದೀರಾ ಗೊತ್ತಾ ನಿಮಗೆ? ಗೊತ್ತು ಅತ್ತೆ ಆಜ್ಞೆನ ಚಾಚು ತಪ್ಪದೆ ಪಾಲಿಸಬೇಕಾಗಿರೋ ನನ್ನ ಸೊಸೆ ಅಂದ್ರ ಮುಂದೆ ಅಂತ. ಎನಿ ಪ್ರಾಬ್ಲಮ್? ಅಯ್ಯೋ, ಯಾಕೆ ಹೀಗೆ ಪದೇ ಪದೇ ಹೊಲ್ಕೊಚ್ಕೊಂಡು ಕೋಪ ಮಾಡ್ಕೊಂತೀಯಮ್ಮ ದುರ್ಗಾಂಬ? ಕೋಪದಲ್ಲಿ ಮುರ್ಕೊಂಡ್ ಹಲ್ಲು ಮತ್ ಹುಟ್ಟು ಬರುತ್ತಾ? ಲೀಲಾ, ನಿಮ್ ಮನೆಯಲ್ಲಿ ಹೈ ಪಿಚ್ ನಲ್ಲಿ ವಾಯ್ಸ್ ರೈಸ್ ಮಾಡಿ ಮಾತಾಡೋ ಅಧಿಕಾರ ಇರೋದು ಈ ಅತ್ತೆಗೆ ಮಾತ್ರ. ಸೊಸೆಂದ್ರಿಗಲ್ಲ. ಡೌಟ್ ಇದ್ರೆ ಅಜ್ಜಿನ್ ಕೇಳಿ, ಇಲ್ಲ ನಾನೇ ಕರೀಲಾ? ಹೇಳಿ, ಬರಕ್ ಹೇಳಿದ್ರಂತೆ. ಎಲ್ಲೋ ಹೊರಟಿದ್ದೀರಂತೆ? ಹಾ, ಕ್ಲಬ್ಗೆ ಹೋಗ್ತಿದ್ದೀವಿ. ಕ್ಲಬ್ಗ? ಯಾಕೆ? ನಮಗೆ ನಮ್ಮದೇ ಆದ ಫ್ರೆಂಡ್ ಸರ್ಕಲ್ ಇದೆ. ತಿಂಗಳಿಗೆ ಒಂದ್ಸತಿ ನಾವೆಲ್ಲ ಅಲ್ಲಿ ಸೇರ್ತೀವಿ. ಓಹೋ, ಹಾಗೆಲ್ಲ ಇದ್ಯಾ? ಸೇರ್ಬಿಟ್ಟು ಏನ್ ಮಾಡ್ತೀರಾ? ಅದೆಲ್ಲ ನಿಮಗೆ ಯಾಕೆ? ಯಾಕೆ ಅಂದ್ರೆ ನಾನ್ ನಿಮ್ಗೆಲ್ಲ ಅತ್ತೆ. ಅತ್ತೆ ಅಂದ್ರೆ ಗೊತ್ತಲ್ಲ, ಈ ಮನೆ ಯಜಮಾನಿ. ಈ ಮನೆ ಯಜಮಾನಿಗೆ ಮನೇಲಿ ಏನಾಗ್ತದೆ ಅಂತ ಗೊತ್ತಿರ್ಬೇಕು ಬೇಡವೋ ದುರ್ಗಾ ಮೇಡಮ್? ಲುಕ್ ಕೊಟ್ಟಿದ್ ಸಾಕು, ರೇಷನ್ ಅವ್ರಿಗೆ ಚೆಕ್ ಹೋಯ್ತಾ? ನಿಮ್ಮನ್ನೇ ಕೇಳ್ತಿರೋದು, ರೇಷನ್ ಅವ್ರಿಗೆ ಚೆಕ್ ಹೋಯ್ತಾ? ಇಲ್ಲ. ತರಕಾರಿ ಅವ್ರಿಗೆ, ಫ್ರೂಟ್ಸ್ನವ್ರಿಗೆ ಚೆಕ್ ಹೋಯ್ತಾ? ಗ್ರೀನ್ ಟೀ ಆರ್ಗ್ಯಾನಿಕ್ ಫಾರ್ಮ್ ಅವ್ರಿಗೆ ಚೆಕ್ ಹೋಯ್ತಾ? ಲಾಂಡ್ರಿ ಅವ್ರಿಗೆ ಇವತ್ತು ಚೆಕ್ ಹೋಗ್ಬೇಕಿತ್ತು, ಹೋಯ್ತಾ? ಎಲೆಕ್ಟ್ರಿಸಿಟಿ ಬಿಲ್ ಬಂದು 3 ದಿನ ಆಯ್ತು, ಇನ್ನೂ ಚೆಕ್ ರೆಡಿ ಆಗಿಲ್ಲ. ಏನ್ ಮಾಡ್ತಿದ್ದೀರಾ ದುರ್ಗಾ ಮೇಡಮ್? ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಇದನ್ನೆಲ್ಲ ನೀವ್ ಯಾಕೆ ಕೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ಅಜ್ಜಿ ಹೇಳಿದ್ದಾರೆ, ಇನ್ಮೇಲಿಂದ ಈ ಮನೆ ಜವಾಬ್ದಾರಿ ಎಲ್ಲ ನಂದೇ ಅಂತ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.